ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅನೇಕ ಕೂಲಿ ಕೊಡುವ ಸರ್ಕಾರಗಳಿಗೆ, ಅನೇಕ ಕೂಲಿ ಕೊಡುವ ಸರ್ಕಾರಕ್ಕೆ, ಊಟ ಕಾರ್ಯಕರ್ತರ ಹೋರಾಟಕ್ಕೆ ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅನೇಕ ಕೂಲಿ ಕೊಡುವ ಸರ್ಕಾರಗಳಿಗೆ ಬಡ ಮಹಿಳೆಯರನ್ನು ಬೇಕೇ ಬೇಕು. ಜಿಂದಾಬಾದ್ ಜಿಂದಾಬಾದ್. ಏನು ಇವತ್ತು ದೇಶ ಮಟ್ಟದಲ್ಲಿ ಸ್ಕೀಮ್ ನೌಕರನ ಹೋರಾಟಕ್ಕೆ ಇಳಿದಿದ್ದೀವಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಸಹ 28 ಸಂಸದರ ಕಚೇರಿ ಮುಂದೆ ಅಂಗನವಾಡಿ ಮತ್ತೆ ಬಿಸಿ ಊಟ ಏನೆಲ್ಲ ಸ್ಕೀಮ್ ನೌಕರು ಇದೀವಿ 23, 24, 25 ಅವರ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ನಮಗೆ ಅಂಗನವಾಡಿ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು 10 ವರ್ಷ ಹಿಂದೆನೆ ನಮಗೆ 1,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಆ 1,000 ರೂಪಾಯಿ ಸಹ ಕೇಂದ್ರ ಸರ್ಕಾರ ನಮಗೆ ಬಿಡುಗಡೆ ಮಾಡಿಲ್ಲ. ಅದರೊಟ್ಟಿಗೆ ಖಾಸಗೀಕರಣ ಮಾಡುವಂತದನ್ನ ಶಿಕ್ಷಣ ಇಲಾಖೆಯನ್ನ ಖಾಸಗೀಕರಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅದನ್ನ ನಿಲ್ಲಿಸಬೇಕು. ಮತ್ತೆ ನಮ್ಮ ಅಂಗನವಾಡಿಯವ್ರದ್ದು ಅಷ್ಟೇನೆ ಇವತ್ತು ಕೂಸಿನ ಮನೆ ಅಂತ ಹೇಳಿ ತೆರೆದಿದ್ದಾರೆ. ಅವ್ರಿಗೆ ಅಂಗನವಾಡಿ ಹೊಡ್ತಾ ಬೀಳ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ಇಟ್ಟು ಇವತ್ತು ಸಂಸದರ ಮನೆ ಮುಂದೆ ನಾವು ಮತ್ತೆ ಕಚೇರಿ ಮುಂದೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದೀವಿ. 5 ವರ್ಷ ಎಷ್ಟೋ ಸಾರಿ ನಾವು ಸಂಸದರಿಗೆ ಮನವಿಯನ್ನು ಕೊಟ್ಟಿದೀವಿ, ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಅಂತ ಹೇಳಿ. ಒಂದು ದಿನಾನು ಸಹ ನಮ್ಮ ಸ್ಕೀಮ್ ನೌಕರರ ಬಗ್ಗೆ ಆಗ್ಲಿ, ಕಾರ್ಮಿಕರ ಬಗ್ಗೆ ಆಗ್ಲಿ ಮಾತಾಡಿಲ್ಲ. ಹಾಗಾಗಿ ಸಂಸದರು ಎಲ್ಲೇ ಇದ್ರು 3 ದಿನದೊಳಗಡೆ ನಮ್ಮ ಅಹವಾಲುಗಳನ್ನ ಕೇಳಬೇಕು, ನಮ್ಮ ಮನವಿಯನ್ನ ಸ್ವೀಕರಿಸಬೇಕು. ಯಾಕೆಂದ್ರೆ ನಮ್ಮ ಮನವಿ ಸ್ವೀಕರಿಸಾದ್ಮೇಲೆ ನಮ್ಮ ಅಹವಾಲುಗಳಿಗೆ ಅವರೇ ಹೊಣೆಗಾರ ಆಗ್ಬೇಕು. ಈಗ ಇನ್ನೇನ್ 2 ತಿಂಗಳಲ್ಲಿ ನಮ್ಮ MP ಅವ್ರದ್ದು ಚುನಾವಣೆ ಇದೆ. ಈಗನಾದ್ರೂ ನಾವು ಎಚ್ಚರಿಸ್ತಾ ಇದೀವಿ, ಎಲ್ಲಿದ್ದೀರಪ್ಪ ಅಂತ ಕೇಳಕ್ಕೆ ಅವ್ರ ಕಚೇರಿ ಮುಂದೆನೆ ಬಂದಿದೀವಿ. ಆಮೇಲೆ ನಮ್ಮ ಬೇಡಿಕೆ ಈಡೇರ್ಲಿಲ್ಲ ಅಂದ್ರೆ ಈಡೇರೋವರೆಗೂ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಎದ್ದೊಳ್ಳೋದಿಲ್ಲ ನಾವು. ಹಾಗಾಗಿ ಇವತ್ತು ನಾವು ಕೂತಿದ್ದೀವಿ. ಇನ್ನು ನಾಳೆನೂ ಇರ್ತೇವೆ. ನೈಟು ಸಹ ಹಗಲು ರಾತ್ರಿ ಧರಣಿಯನ್ನು ಇಡೀ ದೇಶ ಮಟ್ಟದಲ್ಲಿ ಇವತ್ತು ಕೇಂದ್ರ ನಮ್ಮ ಸಂಘಟನೆಗಳು ಕರೆ ಕೊಟ್ಟಿದೆ. ಕೇಂದ್ರ ಸಂಘಟನೆಗೆ ನಾವು ಸಹ ಬೆಂಬಲ ಕೊಡ್ತಾ ಇದ್ವಿ. ಇವತ್ತು ನಾಳೆ 2 ದಿನ ನೋಡ್ತೇವೆ. ಮತ್ತೆ 25ನೇ ತಾರೀಕು ಒಳಗಡೆ ನಮ್ಮ ಮನವಿಯನ್ನು ಸಲ್ಲಿಸಲಿಲ್ಲ ಅಂದ್ರೆ ತಗೊಂಡಿ ನಮಗೆ ಸಹಕಾರ ಮಾಡಿಲ್ಲ, ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಬಿಸಿ ಊಟ ಅಂಗನವಾಡಿ ಇಡೀ ರಾಜ್ಯದಲ್ಲಿ ಬಂದ್ ಆಗ್ತದೆ 25ನೇ ತಾರೀಕು ಅನ್ನೋದನ್ನ ಇವತ್ತು ಮುನ್ನೆಚ್ಚರಿಕೆಯಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಹನುಮಕ್ಕ, CITU ಜಿಲ್ಲಾ ಬಿಸಿ ಊಟ ನೌಕರರ ಸಂಘಟನೆ. ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ, ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ CITU